ಇವಳ ಆಂಬಿಷನ್ ಫ್ಯಾಷನ್ ಡಿಸೈನಿಂಗ್ ಇತ್ತು. ಬಟ್ ಐ ಹೋಪ್ ನನಗೆ ಗೊತ್ತಿಲ್ಲ V.9 ಬಂದು ಹೋದ್ಮೇಲೆ ಐ ಹ್ಯಾವ್ ಸೋ ಮೆನಿ ಇಂಟ್ರೆಸ್ಟ್. ಹಲೋ ಎವ್ರಿವನ್, ಮೈ ನೇಮ್ ಇಸ್ ವರಲಕ್ಷ್ಮಿ. ಸೊ ಲಾಸ್ಟ್ ಮಂತ್ ಕೂಡ ಸೇಮ್ ಇದೇ ಪ್ಲೇಸಲ್ಲಿ ವಿಡಿಯೋ ಮಾಡಿದ್ದೀನಿ. ಬಟ್ ತಂಗಿ ಬೇರೆ ಇದ್ವು, ಇಬ್ಬರು ತಂಗಿರು. ಅದರಲ್ಲಿ ಸಂಜನಾ ಲಾಸ್ಟ್ ಮಂತ್ ಜಾಯಿನ್ ಮಾಡಿದೆ. ಈಗ ನನ್ನ ದೊಡ್ಡ ತಂಗಿ ರಕ್ಷಿತಾ ಅಂತ ಹೇಳಿ ಇವಳು ಕೂಡ ಇಲ್ಲೇ ಜಾಯಿನ್ ಮಾಡ್ಬೇಕಂತ ಕರ್ಕೊಂಡು ಬರ್ತೀನಿ. ಸೊ ಬಟ್ ಇವಳ ಆಂಬಿಷನ್ ಫ್ಯಾಷನ್ ಡಿಸೈನಿಂಗ್ ಇತ್ತು. ಬಟ್ ಐ ಹೋಪ್ ನನಗೆ ಗೊತ್ತಿಲ್ಲ V.9 ಬಂದು ಹೋದ್ಮೇಲೆ ಐ ಹ್ಯಾವ್ ಸೋ ಮೆನಿ ಇಂಟ್ರೆಸ್ಟ್ ಆನ್ ದಿಸ್ ಫೀಲ್ಡ್ ಆ್ಯಕ್ಚುಲಿ. ಐ ಹೋಪ್ ಇವಳು ಮತ್ತು ಅವಳಿಬ್ಬರು ಕೂಡ ಟೈಅಪ್ಪಲ್ಲಿ ಇವೆಂಟ್ ಮ್ಯಾನೇಜ್ಮೆಂಟಲ್ಲಿ ರನ್ ಆಗಿ ಮೀನ್ಸ್ ಕಲಿತು ಮುಂದೆ ಒಂದು ಫ್ಯೂಚರ್ನ ಬಿಲ್ಡ್ ಮಾಡ್ತಾರೆ ಅನ್ನೋದು ನನಗನ್ಸಿದೆ. ಸೊ ಹಾಗಾಗಿ ನಾನು ಈ ಮಂತ್ ಇವಳನ್ನ ಕರ್ಕೊಂಡು ಬಂದು V.9ಗೆ ಜಾಯಿನ್ ಮಾಡ್ತಾ ಇದ್ದೀನಿ. ಈ ಪೇಜಲ್ಲಿ ಅವರು ಕೊಡೋ ವಿಡಿಯೋಸ್ಗಳು, ಆ ಟ್ರೈನಿಂಗ್ ವಿಡಿಯೋಸ್ಗಳನ್ನ ನೋಡ್ತಾ ಇದ್ರೆ ಜಸ್ಟ್ ನಮಗೆ ಅದು ಏನನ್ಸುತ್ತೆ ಅಂತಂದರೆ ಜಸ್ಟ್ ಅಫ್ಕೋರ್ಸ್ ಡೆಫಿನೆಟ್ಲಿ ವಿ ಕ್ಯಾನ್ ಡೂ ಎನಿ ಈ ಇನ್ಸ್ಟಿಟ್ಯೂಟಲ್ಲಿ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ಹಾಗಾಗಿ ಒಂದು ಗೋಲ್ ಇಟ್ಕೊಂಡು ನಾನು ಇವರಿಬ್ಬರು ಈ ಇನ್ಸ್ಟಿಟ್ಯೂಟ್ಗೆ ಜಾಯಿನ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಚಾನ್ಸ್ ಅಗೇನ್ ಸರ್. ಎಸ್ಪೆಷಲಿ ಅರುಣ್ ಸರ್ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೀಟ್ ಫಿಲ್ ಆಗಿಬಿಟ್ಟಿದೆ, ಇವ್ರಿಗೆ ಈ ಸೀಟ್ ಸಿಕ್ಕಲ್ಲ ಅಂತ ಅನ್ಕೊಂಡಿದೆ ಈ ಬ್ಯಾಚಲ್ಲಿ. ಯಾಕಂದರೆ ನೆಕ್ಸ್ಟ್ ಬ್ಯಾಚ್ಗೆ ತುಂಬ ಲೇಟ್ ಆಗಿಬಿಡ್ತಾ ಇತ್ತು. ಬಟ್ ಈ ಬ್ಯಾಚಲ್ಲಿ ಲಕ್ಕಿಲಿ ನಮ್ಗಿನ ಒಂದು ಸೀಟ್ ಅವೈಲೇಬಲ್ ಇತ್ತು. ಸೊ ಹಾಗಾಗಿ ಲಾಸ್ಟ್ ಸೀಟ್ನ ನನ್ನ ತಂಗಿಗೆ ತೊಗೊಂಡ್ಬಿಡ್ತಾ ಇದ್ದೀನಿ. ಸೊ ಇವಳು ಶಿ ವಾಂಟ್ ಟು ಗ್ರೋ, ದಟ್ಸ್ ಇಟ್. ಅರುಣ್ ಸರ್ ಜೊತೆಗೆ ಗ್ರೋ ಆಗಬೇಕು. ಜಸ್ಟ್ ಯು ಹ್ಯಾವ್ ಟು ಬಿ ವಿತ್ ಸರ್.